ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ರಾಜಧಾನಿ ಟಿವಿಗೆ ನಿಮಗೆಲ್ಲ ಸ್ವಾಗತ. ಆಗಿರೋ ಡೇಟ್ಗೂ ಇವ್ರಿಗೆ ಅಲಾಟ್ಮೆಂಟ್ ಆಗಿರೋ ಡೇಟ್ಗೂ ವ್ಯತ್ಯಾಸ ಇದೆ ಅಂತ ಮಾತ್ರ ಕೇಳಿರೋದು. ನಾನು ಲಾಸ್ಟ್ ಡೇಟ್ಗೆ ಮುಂಚೆನೇ ನನಗೆ ಅಲಾಟ್ ಆಗೋಗ್ಬಿಟ್ಟಿದ್ಯಂತೆ ಅನ್ನೋದು ಅವ್ರು ಕೇಳ್ತಾ ಇರೋದು, ಯಾರೋ ಕುಮಾರಣ್ಣನ ಫಾಲೋವರ್ಸ್. ಈಗ ಹೈಕೋರ್ಟ್ ನಮ್ಗೆ ಏನು ಕೇಳಿದೆ, ನಮ್ಮನ್ನ ಎಕ್ಸ್ಪ್ಲನೇಷನ್ ಕೇಳಿದೆ. ಕುಮಾರಣ್ಣ ಚಾಟಿ ಬೀಸೋದಲ್ಲ, ಅದು ನೋಟಿಸ್ ಕೊಟ್ಟು ನೋಡಪ್ಪ ಇಂಥವ್ರು ನಿಮ್ಮ ಬಗ್ಗೆ ಆರೋಪ ಮಾಡ್ತಿದ್ದಾರೆ, ನೀನು ಎಕ್ಸ್ಪ್ಲನೇಷನ್ ಕೊಡು. ಈಗ ನಾನು ಹೈಕೋರ್ಟ್ಗೆ ರಿಟರ್ನ್ ಸಬ್ಮಿಷನ್ ನಾಳೆ ಕೊಡ್ತೀನಿ, ಇನ್ನು 15 ದಿನದಲ್ಲಿ ಕೇಸ್ ಗೆಲ್ತೀನಿ, ನನ್ನ ಜಾಗ ನನಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀನಿ. ಈಗ ನಾನು ಕುಮಾರಣ್ಣನಿಗೆ ಕೇಳೋ ಪ್ರಶ್ನೆ ಇಷ್ಟೇ. ಈಗ ನೀವು ಬೆಳಗ್ಗೆ ಟ್ವೀಟ್ ಮಾಡಿದ ತಕ್ಷಣ ನಾನು 12:30 ಪ್ರೆಸ್ ಮೀಟ್ ಮಾಡಿ ನೋಡಿ ಡಾಕ್ಯುಮೆಂಟ್ಸ್ನ ಎಲ್ಲ ಜೆರಾಕ್ಸ್ ಹಾಕಿ ನಮ್ಮ ಪತ್ರಕರ್ತರಿಗೆ ಕೊಡ್ತೀನಿ. ಅದರಲ್ಲಿ ಏನಾದರೂ ಇರ್ರೆಗ್ಯುಲಾರಿಟಿ ಇದ್ದರೆ ಇವತ್ತೇ ಪತ್ರಕರ್ತರು ನನ್ನನ್ನು ಎಕ್ಸ್ಪೋಸ್ ಮಾಡ್ಬೋದು. ನಾನು ಕಾನೂನು ಬಾಹಿರವಾಗಿ ಏನಾದರೂ ಅದರಲ್ಲಿ ಅಲಾಟ್ಮೆಂಟ್ ಆಗಿದ್ರೆ, CA ಸೈಟ್ ತಗೊಳಕ್ಕೆ ನನ್ನ ವಿದ್ಯಾಸಂಸ್ಥೆ ಇದೆ, ನನ್ನ ಎಲಿಜಿಬಿಲಿಟಿ ಇದೆ, ಕೂಡಾದವರು ಪುಕ್ಸಟ್ಟೆ 1 ಎಕರೆಗೆ 5 ಕೋಟಿ ಸ್ವಾಮಿ ನಾನು ಪೇ ಮಾಡಿರೋದು ಅರ್ಬನ್ ಅಥಾರಿಟಿಗೆ. ಅದು ಲೀಸ್ಗೆ, ಪರ್ಚೇಸ್ಗೆ ಆದರೆ 15 ಕೋಟಿ ಕಟ್ಟಬೇಕು. 30 ವರ್ಷ ಲೀಸ್ಗೆ 1 ಎಕರೆಗೆ ನಾನು ಲೀಗಲಿ 5 ಕೋಟಿ ಕಟ್ಟಿದ್ರೆ, ಕುಮಾರಣ್ಣ ನೀವು ಮಾತ್ರ 100 ಎಕರೆ ಮಾಡ್ಬೋದು. ನಾವೊಂದು ವಿದ್ಯಾಸಂಸ್ಥೆ ಒಂದು CA ಸೈಟ್ ಮಾಡ್ಕೋಬಾರ್ದು. ನೀವು ನಿಮ್ಮ ಶ್ರೀಮತಿಯವರ ಹೆಸರು 32 ಎಕರೆ ಬಿಡದಿಯಲ್ಲಿ ತಗೋಬಹುದು. ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ನಾನು ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ. ಇವರು ಪದೇ ಪದೇ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಂದು 2 ವಿದ್ಯಾಸಂಸ್ಥೆ ಇದೆ. ಒಂದು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ ನೀಟ್ ಅಕಾಡೆಮಿ ಅಂದರೆ ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾನೊಂದು ಮಗು ಹತ್ರ 3 ಲಕ್ಷ ಫೀಸ್ ತಗೊಂಡ್ರೆ ಅದಕ್ಕೆ 54,000 GST ಕಟ್ತೀನಿ. ಕುಮಾರಣ್ಣನ ಫ್ಯಾಮಿಲಿ ಕಟ್ಟೋ ಇನ್ಕಮ್ ಟ್ಯಾಕ್ಸ್ಗಿಂತ ನಾನು ಕಟ್ಟಿರೋ GST ಜಾಸ್ತಿ. ರಾಜ್ಯದ ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀನಿ. ಕುಮಾರಣ್ಣ ನೀವೆಲ್ಲ ಫೈಲ್ ಮಾಡೋ IT-ಗಿಂತ ನನ್ನ GST ಜಾಸ್ತಿ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾನು 3 ಲಕ್ಷ ಫೀಸ್ ತಗೊಂತೀನಿ, ಅದಕ್ಕೆ 54,000 GST ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ ಒಂದು 20,000 ರೂಪಾಯಿ ಉಳಿಸ್ತೀನಿ ಅನ್ಕೊಳ್ಳಿ. ಆ 20,000 ರೂಪಾಯಿಗೆ ಮತ್ತೆ 25.1% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ 10,000 15,000 ಉಳಿದ್ರೆ ಅದು ನನ್ನ ಪ್ರಾಫಿಟ್. ಇದು ಪ್ರೈವೇಟ್ ಲಿಮಿಟೆಡ್, ಇದು ಬೇರೆ. ಅಂದ್ರೆ ನಾನು ತಗೊಳ್ಳೋ 1 ಲಕ್ಷಕ್ಕೆ ಸರಿಸುಮಾರು 40,000 ಟ್ಯಾಕ್ಸ್ ಕಟ್ತೀನಿ ಕುಮಾರಣ್ಣ, ಟ್ಯಾಕ್ಸ್ ಕಟ್ತೀನಿ. ಇದು ಪ್ರೈವೇಟ್ ಲಿಮಿಟೆಡ್. ಇನ್ನೊಂದು ಪರಿಶ್ರಮ ಎಜುಕೇಶನ್ ಟ್ರಸ್ಟ್. ಈ ಟ್ರಸ್ಟ್ ಏನು ಅಂದ್ರೆ, ನೀವು ಕರ್ನಾಟಕದಲ್ಲಿ ಕಾನೂನು ಹೆಂಗಿದೆ ಅಂದ್ರೆ, ನೀವು PU ಕಾಲೇಜ್ ಮಾಡಬೇಕು ಅಂದ್ರೆ ನೀವು ಟ್ರಸ್ಟ್ ಅಲ್ಲೇ ಮಾಡಬೇಕು. ಇದು ಕಾನೂನು. ಸೊ ನಾನು ಕೆಲವು ವರ್ಷಗಳಿಂದ 5-6 ವರ್ಷದಿಂದ ನಾನು ಟ್ರಸ್ಟ್ ಓಪನ್ ಮಾಡ್ತೀನಿ. ಆ ಪರಿಶ್ರಮ ಎಜುಕೇಶನ್ ಟ್ರಸ್ಟ್ ಮುಖಾಂತರ ಕರ್ನಾಟಕ PU ಬೋರ್ಡ್ ಅಲ್ಲಿ ಪರಿಶ್ರಮ PU ಕಾಲೇಜ್ ಅಂತ ಪರ್ಮಿಷನ್ ತಗೊಂತೀನಿ. ಆ PU ಕಾಲೇಜ್ ಮಕ್ಕಳಿಗೆ ಕಾಲೇಜ್ ನಡೆಸ್ತೀನಿ. ಒಂದು 2,000 to 3,000 ಮಕ್ಕಳು ನಮ್ಮಲ್ಲಿ ಹಾಸ್ಟೆಲ್ ಇದ್ದಾರೆ. ಆ ಮಕ್ಕಳಿಗೋಸ್ಕರ ಬೆಂಗಳೂರು BBMPಯಲ್ಲಿ 16 ಬಿಲ್ಡಿಂಗ್ಗಳಿಗೆ PG ಪರ್ಮಿಷನ್ ತಗೊಂಡಿದ್ದೀನಿ. RR ನಗರ ಬೆಂಗಳೂರು BBMPಯಲ್ಲಿ ನಾನು 16 ಬಿಲ್ಡಿಂಗ್ಗೂ ಪರ್ಮಿಷನ್ ತಗೊಂಡಿರೋ, PG ಪರ್ಮಿಷನ್ ತಗೊಂಡಿರೋ ಬಿಲ್ಡಿಂಗ್ ಕಾಪೀಸ್ ಇದೆ, ಅಪ್ರೂವ್ ಕಾಪಿ ಇದೆ, ಕಾಲೇಜ್ ಪರ್ಮಿಷನ್ ಇದೆ. ನನಗೆ 800 ಅಡ್ಮಿಷನ್ ತಗೊಳ್ಳೋ ಅಷ್ಟು ಪರ್ಮಿಷನ್ ಸರ್ಕಾರ ಕೊಟ್ಟಿದೆ. ನಾನು MLA ಅನ್ನೋ ಕಾರಣಕ್ಕೆ ಕೊಟ್ಟಿಲ್ಲ, ನಾನೊಬ್ಬ ಪರಿಶ್ರಮ ಮುಖ್ಯಸ್ಥ, ನನಗೆ ಯೋಗ್ಯತೆ ಇರೋದಕ್ಕೆ ಕೊಟ್ಟಿದ್ದಾರೆ. ಇದು ಪರಿಶ್ರಮ ಟ್ರಸ್ಟ್. ಆ ಟ್ರಸ್ಟ್ಗೆ CA ಸೈಟ್ ಅಲಾಟ್ ಆಗಿದೆ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.